ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂನಲ್ಲಿ ಕೋಲನ್ ಕೈಮಾ ಮತ್ತು ಅನದರ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಸ್ಲೀರನ್ ಕೈಮಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅದನ್ನು ಒಂದು ಆ್ಯಕ್ಟಿವಿಟಿ ಮೂಲಕ ನೆಕ್ಸ್ಟ್ ಟಿಶ್ಯೂಸ್ ಯಾವ ರೀತಿ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ನ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ, ಅದನ್ನು ಡಿಸ್ಕಸ್ ಮಾಡೋಣ. Activity 6.3. Take a fleshy plucked leaf of Rio. ರಿಯೋ ಎಂಬ ಎಲೆಯ ಒಂದು ಫ್ರೆಶ್ ಶುದ್ಧವಾದಂತಹ ಒಂದು ರಿಯೋ ಎಂಬ ಎಲೆಯನ್ನು ತೆಗೆದುಕೊಳ್ಳಿ. ಸ್ಟ್ರೆಚ್ಡ್ ಆ್ಯಂಡ್ ಬ್ರೇಕ್ ಇಟ್ ಅಪ್ಲೈಯಿಂಗ್ ಪ್ರೆಷರ್. ಆ ಒಂದು ಎಲೆನೇನು ಎಳೆದು ತುಂಡರಿಸಿ ಇದನ್ನು ಒಂದು ಒತ್ತಡವನ್ನು ಸ್ಟ್ರೆಚ್ ಆ್ಯಂಡ್ ಬ್ರೇಕ್ ಇಟ್ ಬೈ ಅಪ್ಲೈಯಿಂಗ್ ಪ್ರೆಷರ್. ಆ ಎಲೆನ ಏನು ಮಾಡಬೇಕು, ಒತ್ತಡವನ್ನು ಉಪಯೋಗಿಸಿ ಎಳೆದು ತುಂಡರಿಸಬೇಕಂತೆ. ಸ್ವಲ್ಪ ಎಲೆನ ಎಳೆದು ಸ್ವಲ್ಪ ರಬ್ಬರ್ ಥರ ಸ್ವಲ್ಪ ಗಡಿಸಾಗಿರುತ್ತೆ, ಪ್ರೆಷರನ್ನು ಹಾಕಿ ಅಪ್ಲೈಯಿಂಗ್ ಪ್ರೆಷರ್ ಒತ್ತಡವನ್ನು ಉಪಯೋಗಿಸಿ ಆ ಎಲೆಯನ್ನು ತುಂಡರಿಸಿ ಕಟ್ ಮಾಡಿ. ವೈಲ್ ಬ್ರೇಕಿಂಗ್ ಕಟ್ಟಾದ ನಂತರ ಬ್ರೇಕಿಂಗ್ ಇಟ್ ಕೀಪ್ ಇಟ್ ಸ್ಟ್ರೆಚ್ಡ್ ಜೆಂಟ್ಲಿ ಸೊ ದಟ್ ಸಮ್ ಪೀಲ್ ಆರ್ ಸ್ಕಿನ್ ಪ್ರಾಜೆಕ್ಟ್ ಔಟ್ ಫ್ರಮ್ ದ ಕಟ್. ಇದನ್ನು ಮುರಿಯುವಾಗ ಮುರಿದ ಭಾಗದಿಂದ ಸ್ವಲ್ಪ ತೊಗಟೆ, ಮುರಿದಿರಲ್ವ ಭಾಗದಿಂದ ಸ್ವಲ್ಪ ತೊಗಟೆ ಅಥವಾ ಸಿಪ್ಪೆ, ಮೇಲೆ ತೆಳುವಾದ ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆ ಹೊರ ಬರುವಂತೆ ಆ ಎಲೆಯನ್ನು ಸೌಮ್ಯವಾಗಿ ಎಳೆದು ಹಿಡಿದುಕೊಳ್ಳಿ. ತೆಳುವಾದ ಪದರವನ್ನು ತೆಗೆದುಕೊಳ್ಳಿ. ರಿಮೂವ್ ದಿಸ್ ಪೀಲ್ ಆ್ಯಂಡ್ ಪುಟ್ ಇಟ್ ಇನ್ ಎ ಪೆಟ್ಟಿ ಡಿಶ್ ಫಿಲ್ಡ್ ವಿತ್ ವಾಟರ್. ಕೆಲವು ನಿಮಿಷಗಳವರೆಗೆ ಎಳೆದಿಟ್ಕೊಂಡು ಅದನ್ನು ಕಾಯಿರಿ. ನಂತರ ಅದನ್ನು ಏನು ಮಾಡಿ, ರಿಮೂವ್ ಇಟ್ ಪೀಲ್, ಆ ಸಿಪ್ಪೆಯನ್ನು ತೆಗಿತಿರಲ್ಲ, ಆ್ಯಂಡ್ ಪುಟ್ ಇಟ್ ಇನ್ ಎ ಪೆಟ್ಟಿ ಡಿಶ್ ಫಿಲ್ಡ್ ವಿತ್ ವಾಟರ್. ಇದನ್ನು ಒಂದು ಗಾಜಿನ ಸ್ಲೈಡ್ ಅಂದರೆ ಪೆಟ್ಟಿ ಡಿಶ್, ಒಂದು ಪಿಂಗಾಣಿಯ ಪೆಟ್ಟಿ ಡಿಶ್ ಬೌಲ್ ಥರ ಇರುತ್ತೆ, ಅದರೊಳಗಡೆ ನೀರು ಹಾಕಿರ್ತಾರೆ, ಅದರೊಳಗೆ ತೆಳುವಾದ ಎಳೆದಂತಹ ಸಿಪ್ಪೆಯನ್ನು ನೀರೊಳಗೆ ಹಾಕಿ ಆ್ಯಡ್ ಎ ಫ್ಯೂ ಡ್ರಾಪ್ ಆಫ್ ಸ್ಯಾಫ್ರನೈನ್. ಅದಕ್ಕೆ ಒಂದೆರಡು ಹನಿ ಸ್ಯಾಫ್ರನೈನ್ ಕಲರೇಷನ್, ಸೆಲ್ ಜೀವಕೋಶಗಳ ಬಣ್ಣದಿಂದ ಇದ್ದರೆ ಅದರೊಳಗಿರ್ತಕ್ಕಂಥ ಈ ಥರ ಜೀವಕೋಶಗಳು ಚೆನ್ನಾಗಿ ಕಾಣುತ್ತೆ, ಅಂದರೆ ಪ್ಲೈನ್ ಆಗಿ ಕಾಣುತ್ತೆ, ಏನು ಕಲರ್ಲೆಸ್ ಆಗಿ. ಅದಕ್ಕಿಂತ ಸ್ವಲ್ಪ ಸ್ಯಾಫ್ರನೈನ್ನ ಒಂದು 2 ಡ್ರಾಪ್ಸ್ ಹಾಕಿದ್ರೆ ಕಲರ್ ಆಗಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಚೆನ್ನಾಗಿ ಕಾಣುತ್ತೆ. ವೇಟ್ ಫಾರ್ ಎ ಕಪಲ್ ಆಫ್ ಮಿನಿಟ್ ಆ್ಯಂಡ್ ದೆನ್ ಟ್ರಾನ್ಸ್ಫರ್ ಇಟ್ ಇನ್ ಟು ಎ ಸ್ಲೈಡ್. ಸ್ವಲ್ಪ ಹೊತ್ತು ಕಾಯಿರಿ, ಅಂದರೆ ಪೆಟ್ಟಿ ಡಿಶ್ ಒಳಗಡೆ ನೀರು ಹಾಕಿರ್ತೀರ, ಅದಕ್ಕೆ ಸ್ಯಾಫ್ರನೈನ್ ಹಾಕಿರ್ತೀರ, ಸ್ವಲ್ಪ ಕಲರ್ ಅಬ್ಸರ್ವ್ ಆಗೋರಿಗೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಅದರೊಳಗೇ ಕಾಯಿರಿ. ನಂತರ ಏನು ಮಾಡಿ, ಜೆಂಟ್ಲಿ ಪ್ಲೇಸ್ ಎ ಕವರ್ ಸ್ಲಿಪ್ ಓವರ್ ಇಟ್. ನಂತರ ಏನು ಮಾಡಿ, ಇದನ್ನು ಗಾಜಿನ ಸ್ಲೈಡ್ನ ಮೇಲೆ ವರ್ಗಾಯಿಸಿ. ಒಂದು ಗಾಜಿನ ಪಟ್ಟಿಯ ಮೇಲೆ ಆ ಸಿಪ್ಪೆ ಸ್ವಲ್ಪ ಬಣ್ಣ ಆಗಿರುತ್ತದು, ಆ ಒಂದು ತೆಳುವಾದ ಎಲೆಯ ಸಿಪ್ಪೆಯನ್ನು ವರ್ಗಾಯಿಸಿ ಸ್ಲೈಡ್ನ ಮೇಲೆ ಒಂದು ಕವರ್ ಸ್ಲಿಪ್ಪನ್ನು ನಿಧಾನವಾಗಿ ಇರಿಸಿ. ಜೆಂಟ್ಲಿ ಪ್ಲೇಸ್ ಎ ಕವರ್ ಸ್ಲಿಪ್. ಒಂದು ಕವರ್ ಸ್ಲಿಪ್ಪನ್ನು ಹಾಕಿ ಅದನ್ನು ಆ ಕಡೆ ಈ ಕಡೆ ಅಳ್ಳಾಡಬಾರ್ದು, ಹಾಗಾಗಿ ಆ ಒಂದು ಕವರ್ ಸ್ಲಿಪ್ಪನ್ನು ಹಾಕ್ತಾರೆ, ಆ ಸಿಪ್ಪೆ ಅಲ್ಲಿ ಇಲ್ಲಿ ಹೋಗಬಾರ್ದು. ಮತ್ತು ಅಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್. ಇವಾಗ ಏನು ಮಾಡಿ, ಸೂಕ್ಷ್ಮದರ್ಶಕ ಯಂತ್ರದಿಂದ ಅಲ್ಲಿ ಏನು ಕಾಣುತ್ತೆ, ಆ ಸಿಪ್ಪೆಯಲ್ಲಿ ಏನು ಕಂಡುಬರುತ್ತೆ, ರಿಯೋ ಎಲೆಯ ಸಿಪ್ಪೆಯಲ್ಲಿ ಅಂತೇಳಿ ಮೈಕ್ರೋಸ್ಕೋಪಲ್ಲಿ ನೋಡಿ. ಇಲ್ಲಿ ನೋಡಿ, ಈ ರೀತಿ ಕಾಣುತ್ತೆ. ಗಾಡ್ ಸೆಲ್ಸ್ ಆ್ಯಂಡ್ ಎಪಿಡರ್ಮಲ್ ಸೆಲ್ಸ್ ಅಂದರೆ ಲ್ಯಾಟ್ರಲ್ ವ್ಯೂ ಆ್ಯಂಡ್ ಸರ್ಫೇಸ್ ವ್ಯೂ. ಕಾವಲು ಜೀವಕೋಶಗಳು ಅಂದರೆ ಎಪಿಡರ್ಮಲ್, ಗಾಡ್ ಸೆಲ್ಸ್ ಆ್ಯಂಡ್ ಎಪಿಡರ್ಮಲ್ ಸೆಲ್ಸ್, ಎಪಿಡರ್ಮಲ್ ಜೀವಕೋಶಗಳ ಪಾರ್ಶ್ವನೋಟ ಮತ್ತು ಮೇಲ್ಮೈ ನೋಟ. ಅದನ್ನು ಅಡ್ಡವಾಗಿ ನೋಡಿದ್ರೆ ಮತ್ತು ಮೇಲ್ಮೈಯಾಗಿ ನೋಡಿದ್ರೆ ಯಾವ ರೀತಿ ಕಾಣುತ್ತೆ. ಈ ರೀತಿ ಗಾಡ್ ಸೆಲ್ಸ್ಗಳು ಆ ಒಂದು ಸಿಪ್ಪೆಯ ಎಲೆಯ ಸಿಪ್ಪೆಯಲ್ಲಿ ಏನೇನು ಕಂಡು ಬರುತ್ತೆ, ಗಾಡ್ ಸೆಲ್ಸ್ ಕಾವಲು ಜೀವಕೋಶಗಳು ಮತ್ತು ಸ್ಟೊಮ್ಯಾಟ ಪತ್ರರಂಧ್ರಗಳು, ಮತ್ತು ಇಲ್ಲಿ ಕಾವಲು ಜೀವಕೋಶಗಳು, ಎಪಿಡರ್ಮಲ್ ಸೆಲ್ಸ್ ಎಪಿಡರ್ಮಲ್ ಜೀವಕೋಶಗಳು ಕಾಣುತ್ತೆ. ಏನಿದ್ರ ಫಂಕ್ಷನ್ಸು ಈ ಒಂದು ಸೆಲ್ಸಲ್ಲಿ, ಲೀಫಲ್ಲಿ ಇವುಗಳ ಕೆಲಸ ಏನು, ಸ್ಟೊಮ್ಯಾಟದ ಏನು ಕೆಲಸ, ಎಪಿಡರ್ಮಲ್ ಸೆಲ್ಸ್ದು ಏನು ಫಂಕ್ಷನು, ಗಾಡ್ ಸೆಲ್ಸ್ ಹೇಗಿರಬೇಕು, ಲೆಟ್ ಮಿ ಸಿ ನೋ. ವಾಟ್ ಯು ಅಬ್ಸರ್ವ್ ಇನ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ಸೆಲ್ಸ್. ಹಾಗಾದರೆ ಒಂದು ಜೀವಕೋಶದ, ನೀವು ಗಮನಿಸಿದಂಥ ಈ ಮೈಕ್ರೋಸ್ಕೋಪಲ್ಲಿ ನೋಡಿದಂತಹ ಒಂದು ಜೀವಕೋಶದ ಹೊರಪದರದ ಜೀವಕೋಶಗಳನ್ನು ಏನಂತೀವಿ, ಏನಿದೆ, ಏನನ್ನು ನೋಡಿದ್ರಿ, ದ ಔಟರ್ ಮೋಸ್ಟ್ ಲೇಯರ್ ಆಫ್ ಸೆಲ್ಸ್ ಕಾಲ್ಡ್ ಎಪಿಡರ್ಮಿಸ್. ಒಂದು ಎಲೆಯ ಅತ್ಯಂತ ಹೊರಪದರದ ಜೀವಕೋಶಗಳನ್ನು ಏನಂತಾರೆ,
ಎಪಿಡರ್ಮಿಸ್ ಏನಂತ ಕರಿತೀವಿ? ಎಪಿಡರ್ಮಿಸ್ ಅಂತ ಕರಿತೀವಿ. ವಾಟ್ ಈಸ್ ಎಪಿಡರ್ಮಿಸ್? ದ ಎಪಿಡರ್ಮಿಸ್ ಈಸ್ ಯೂಶುವಲಿ ಮೇಡ್ ಆಫ್ ಎ ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ಸಾಮಾನ್ಯವಾಗಿ ಎಪಿಡರ್ಮಿಸ್ ಏನು? ಸಾಮಾನ್ಯ ಒಂದೇ ಒಂದು ಪದರದ ಜೀವಕೋಶಗಳಿಂದ ಆಗಿರುತ್ತೆ. ಎಪಿಡರ್ಮಿಸ್ ಏನು? ಸಿಂಗಲ್ ಲೇಯರ್, ಯೂಶುವಲಿ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ಎಪಿಡರ್ಮಿಸ್ ಸೆಲ್ಸ್ ಯಾವ ರೀತಿ ಮಾಡಲ್ಪಟ್ಟಿರುತ್ತೆ? ಇಲ್ಲಿ ಕಾಣಿಸ್ತಿದೆ ನೋಡಿ, ಸಿಂಗಲ್ ಲೇಯರ್, ಇಲ್ಲೆಲ್ಲ ಬ್ಲ್ಯಾಕ್ ಕಲರ್. ಒಂದೇ ಒಂದು ಜೀವಕೋಶಗಳಿಂದ, ಸಿಂಗಲ್ ಲೇಯರಿಂದ ಮಾಡಲ್ಪಟ್ಟಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಎಪಿಡರ್ಮಲ್ ಸೆಲ್ಸ್, ಇದೆಲ್ಲ ಎಪಿಡರ್ಮಲ್ ಸೆಲ್ಸ್, ಇದೆಲ್ಲ ಬ್ಲ್ಯಾಕ್ ಸಿಂಗಲ್ ಲೇಯರ್, ಒಂದೊಂದೇ ಎಳೆ ಇದೆ. ಇನ್ ಸಮ್ ಪ್ಲಾಂಟ್ಸ್ ಲಿವಿಂಗ್ ಇನ್ ವೆರಿ ಡ್ರೈ ಹ್ಯಾಬಿಟಾಟ್ಸ್. ಸಸ್ಯದ ಮೇಲ್ಭಾಗದ ಅತ್ಯಂತ ತೆಳುವಾದ ಜೀವಕೋಶಗಳು, ಹೊರಪದರವೇ ಎಪಿಡರ್ಮಿಸು. ಇದು ಸಿಂಗಲ್ ಲೇಯರಿಂದ ಮಾಡಲ್ಪಟ್ಟಿರುತ್ತೆ. ಸಸ್ಯಗಳಲ್ಲಿ ಏನು ಈ ಜೀವಕೋಶಗಳು? ಇನ್ ಸಮ್ ಪ್ಲಾಂಟ್ಸ್ ಲಿವಿಂಗ್ ಇನ್ ವೆರಿ ಡ್ರೈ ಹ್ಯಾಬಿಟಾಟ್. ಕೆಲವೊಂದು ಸಸ್ಯಗಳು ಡ್ರೈ ಹ್ಯಾಬಿಟಾಟಲ್ಲಿ ಇರುತ್ತಲ್ಲ, ಅಂದರೆ ಶುಷ್ಕ, ಅಂದರೆ ಈ ಡೆಸರ್ಟ್ ಅಂತ ಏನು ಕರಿತೀವಿ, ಶುಷ್ಕ ಹ್ಯಾಬಿಟಾಟ್, ನೀರು ಹೆಚ್ಚಾಗಿ ಕಂಡುಬರದೇ ಇರತಕ್ಕಂಥ ಮರುಭೂಮಿ, ಶುಷ್ಕ ಆವಾಸಗಳಲ್ಲಿ ಕಂಡುಬರುವ ಸಸ್ಯಗಳಲ್ಲಿ ದ epidermis may be thicker since protection against water loss is critical. ಶುಷ್ಕ ಆವಾಸಗಳಲ್ಲಿ ಕಂಡುಬರ್ತಕ್ಕಂತಹ, ಅಂದರೆ ಮರುಭೂಮಿಯಲ್ಲಿ ಕಂಡುಬರುವಂತಹ ಸಸ್ಯಗಳಲ್ಲಿ ಈ ಎಪಿಡರ್ಮಿಸ್ ಹೇಗಿರುತ್ತೆ ಅಂದರೆ, ಯಾವ ರೀತಿ ರಚನೆ ಆಗಿರುತ್ತೆ ಅಂದರೆ, ಎಪಿಡರ್ಮಿಸ್ ಮೇ ಬಿ ಥಿಕ್ಕರ್, ದಪ್ಪವಾಗಿರುತ್ತಂತೆ, ದಪ್ಪವಾಗಿರ್ಬೋದು. ಸಿನ್ಸ್ ಪ್ರೊಟೆಕ್ಷನ್ ಎಗೇನೆಸ್ಟ್ ವಾಟರ್ ಲಾಸ್ ಈಸ್ ಕ್ರಿಟಿಕಲ್. ಯಾಕೆ ಎಪಿಡರ್ಮಿಸು ಶುಷ್ಕ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳಲ್ಲಿ ಎಪಿಡರ್ಮಿಸ್ ದಪ್ಪ ಆಗಿರುತ್ತೆ ಅಂದರೆ ಯಾಕೆ ಹೇಳಿ? ಈ ಪ್ರೊಟೆಕ್ಷನ್ ಎಗೇನೆಸ್ಟ್ ಲಾಸ್ ಆಫ್ ವಾಟರ್, ಏನು ಆ ಸಸ್ಯದ ಸಸ್ಯದಲ್ಲಿ ನೀರಿನ ನಷ್ಟವನ್ನು ತಡೆಯೋದಕ್ಕೆ, ಅಂದರೆ ಸಸ್ಯಗಳಲ್ಲಿರೋ ನೀರು ಆ ಬಿಸಿಲಿಗೆ ಎಲ್ಲ ಎವಾಪರೇಟ್ ಆಗಿ ಹೋಗ್ಬಿಡ್ಬಾರ್ದು, ಖಾಲಿ ಆಗಿಬಿಡ್ಬಾರ್ದು. ನೀರಿನ ನಷ್ಟವನ್ನು ತಡೆಯಲು ಆ ಎಪಿಡರ್ಮಿಸ್ ಏನು ದಪ್ಪವಾಗಿರುತ್ತಂತೆ. ದ ಎಂಟೈರ್ surface of a plant as this outer covering of epidermis. ಏನು ಸಸ್ಯದ ಸಂಪೂರ್ಣ ಹೊರಮೈ, ದ ಎಂಟೈರ್ ಸರ್ಫೇಸ್ ಆಫ್ ಎ ಪ್ಲಾಂಟ್, ಸಸ್ಯದ ಸಂಪೂರ್ಣ ಹೊರಮೈ ಆಸ್ ದಿಸ್ ಔಟರ್ ಕವರಿಂಗ್ ಆಫ್ ಎಪಿಡರ್ಮಿಸ್, ಸಸ್ಯದ ಸಂಪೂರ್ಣ ಹೊರಮೈ ಎಪಿಡರ್ಮಿಸ್ ಎಂಬ ಈ ಹೊರ ಹೊದಿಕೆಯನ್ನು ಹೊಂದಿರುತ್ತಂತೆ. ಸಸ್ಯದಲ್ಲಿರ್ತಕ್ಕಂಥ ಎಲೆ ಭಾಗ ಇರ್ಬೋದು, ಕಾಂಡದ ಭಾಗ ಇರ್ಬೋದು, ಬೇರಿನ ಭಾಗ ಇರ್ಬೋದು, ಕೊಂಬೆಗಳಿರ್ಬೋದು, ರೆಂಬೆಗಳಿರ್ಬೋದು, ಸಸ್ಯದ ಎಲ್ಲ ಭಾಗಗಳು ಯಾವುದರಿಂದ ಆವೃತ ಆಗಿದೆ? ಈ ಎಪಿಡರ್ಮಿಸ್ ಎಂಬ ಹೊರ ಹೊದಿಕೆಯನ್ನು ಹೊಂದಿರುತ್ತೆ. ನಮಗೆ ಅದಕ್ಕೆ ಎಷ್ಟು ಎಕ್ಸಾಂಪಲ್ ಅಂದರೆ, ನಮ್ಮ ದೇಹನೇ ತಗೊಳ್ಳಿ. ನಮ್ಮ ದೇಹ ಯಾವುದರಿಂದ ಆವೃತ ಆಗಿದೆ? ಸ್ಕಿನ್, ಚರ್ಮದಿಂದ. ಎಲ್ಲ ಭಾಗದಲ್ಲೂ ಚರ್ಮ ಇದೆ. ಒಂಥರ ನಮಗೆ ಈ ಕೋಟೆಡ್ ಇದ್ದಾಗೆ ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳನ್ನ ಎಷ್ಟು ಚೆನ್ನಾಗಿ ರಕ್ಷಿಸುತ್ತೆ. ಎಲ್ಲೂ ನಮಗೆ ಒಳಗಡೆ ಡ್ಯಾಮೇಜ್ ಆಗಬಾರ್ದು, ಒಂಥರ ಕವರ್ ಹಾಕ್ದಂಗಿದೆ, ನಮ್ಮ ದೇಹಕ್ಕೆ ಕವರಿಂಗ್ ಮಾಡ್ದಂಗಿದೆ ಸ್ಕಿನ್ ಅಲ್ವಾ. ಎಲ್ಲ ಕಡೆ ನಮ್ಮ ಚರ್ಮ ಏನಾಗಿದೆ, ನಮ್ಮ ದೇಹವನ್ನು ಕವರಿಂಗ್ ಥರ ಒಂದು ಹೊರ ಹೊದಿಕೆ, ನಮ್ಮ ದೇಹದ ಹೊರ ಹೊದಿಕೆ ಚರ್ಮ ಹೇಗೋ ಸ್ಕಿನ್, ಸೇಮ್ ಅದೇ ರೀತಿ ಪ್ಲ್ಯಾಂಟ್ನ ಕವರಿಂಗ್ ಲೇಯರ್ ಯಾವುದು? ಕವರಿಂಗ್ ಪಾಟು ಎಪಿಡರ್ಮಿಸ್ ಅಂತೆ. ಸಸ್ಯವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವ ಹೊರ ಹೊದಿಕೆ ಯಾವುದಾಗಿದೆ? ಎಪಿಡರ್ಮಿಸ್. ಅರ್ಥ ಆಯ್ತಾ? ನಮ್ಮ ದೇಹವನ್ನು ಕವಚದಂತೆ ರಕ್ಷಿಸಿರೋದು ಸ್ಕಿನ್. ಅದೇ ರೀತಿ ಸಸ್ಯಗಳಲ್ಲಿ ಇಟ್ ಪ್ರೊಟೆಕ್ಟ್ಸ್ ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಏನು ಮಾಡುತ್ತೆ ಎಪಿಡರ್ಮಿಸು? ಸಸ್ಯದ ಎಲ್ಲ ಭಾಗಗಳನ್ನು ರಕ್ಷಿಸುತ್ತೆ. ನಮ್ಮ ದೇಹದ ಎಲ್ಲ ಭಾಗಗಳು, ಹೃದಯ, ಶ್ವಾಸಕೋಶ, ಕಿಡ್ನಿ, ಕಣ್ಣು, ಕಿವಿ, ಮೂಗು, ದೇಹದ ಎಲ್ಲ ಒಳಗಿರ್ತಕ್ಕಂಥ ಮಾಂಸ, ಇಲ್ಲೆಲ್ಲವನ್ನು ರಕ್ಷಿಸಿರೋದು ಈ ಚರ್ಮನೇ ಅಲ್ವಾ. ಅದೇ ರೀತಿ ಇಲ್ಲಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ ಏನು ಮಾಡ್ತಿದೆ? ಇಟ್ ಪ್ರೊಟೆಕ್ಟ್ಸ್ ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಸಸ್ಯದ ಎಲ್ಲ ಭಾಗಗಳನ್ನು ಎಪಿಡರ್ಮಿಸು ರಕ್ಷಿಸುತ್ತೆ. ಎಪಿಡರ್ಮಲ್ ಸೆಲ್ಸ್ ಆನ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಆಫ್ಟನ್ secrete a waxy water resistant layer on their outer surface. ಇದೆಲ್ಲ ಏನು ಮಾಡುತ್ತೆ? ಎಪಿಡರ್ಮಲ್ ಸೆಲ್ಸ್ ಆನ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಸಸ್ಯದ ಹೊರಭಾಗದಲ್ಲಿ ಕಂಡುಬರುವ ಎಪಿಡರ್ಮಲ್ ಎಂಬ ಜೀವಕೋಶಗಳು
ಏನು aerial part of the plant often secrete waxy water resistant layer on the outer surface. ಎಪಿಡರ್ಮಲ್ ಎಂಬ ಜೀವಕೋಶಗಳು ಏನು ಮಾಡುತ್ತೆ, ನೀರನ್ನು ಪ್ರತಿರೋಧಿಸುವ ಮೇಣದಂತಹ ಪದಾರ್ಥಗಳನ್ನು ತಮ್ಮ ಹೊರಪದರದಲ್ಲಿ ಸ್ರವಿಸುತ್ತಂತೆ. ಮೇಣದಂತಹ ಗೊತ್ತಾಯ್ತಾ, ನೀರನ್ನು ಪ್ರತಿರೋಧಿಸುವ ಅಂದರೆ ನೀರನ್ನು ಆವಿಯಾಗದಂತೆ ತಡೆಯುವಂಥ ವ್ಯಾಕ್ಸಿ ಅಂದರೆ ಮೇಣದಂತಹ. ಎಣ್ಣೆ ಜಿಡ್ಡು ಮೇಣದಂತ ಇದ್ದರೆ ನೀರು ಬೇಗ ಎವಾಪ್ರೇಟ್ ಆಗಲ್ಲ ಅಲ್ವಾ. ಅದಕ್ಕೆ ಏರಿಯಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್, ಸಸ್ಯದ ಹೊರಪದರದಲ್ಲಿ ಎಪಿಡರ್ಮಿಸ್ ಏನು ಮಾಡುತ್ತೆ, ಏನನ್ನು ಸೆಕ್ರೇಟ್ ಮಾಡುತ್ತೆ, ವ್ಯಾಕ್ಸಿ ವಾಟರ್ ರೆಸಿಸ್ಟೆಂಟ್ ಲೇಯರ್ ಆನ್ ದ ಔಟರ್ ಸರ್ಫೇಸ್. ಸಸ್ಯದ ಹೊರ ಪದರದಲ್ಲಿ ಮೇಣದಂತಹ ಪದಾರ್ಥವನ್ನು ಸ್ರವಿಸುತ್ತೆ. ದಿಸ್ ಏಡ್ಸ್ ಇನ್ ಪ್ರೊಟೆಕ್ಷನ್ ಎಗೇನ್ಸ್ಟ್ ಲಾಸ್ ಆಫ್ ವಾಟರ್, ಮೆಕ್ಯಾನಿಕಲ್ ಇಂಜುರಿ ಆ್ಯಂಡ್ ಇನ್ವೇಷನ್ ಬೈ ಪ್ಯಾರಾಸಿಟಿಕ್ ಫಂಗೈ. ಈ ರೀತಿ ಕಂಡುಬರುವಂಥ ಇದಕ್ಕೆ ಮೇಣದಂತಹದ್ದು ಎಕ್ಕದ ಗಿಡ ನೋಡಿ, ಅದರ ಎಲೆಯನ್ನು ಮುಟ್ಟು ನೋಡಿ, ಸ್ವಲ್ಪ ಮೇಣದಂತೆ ಇರುತ್ತೆ ಅಲ್ವಾ. ನೀರು ಆ ಎಲೆನೂ ದಪ್ಪ ಆಗಿರುತ್ತೆ. ಬಿಳಿ ಎಕ್ಕದ ಗಿಡ, ಆ ಎಕ್ಕದ ಗಿಡ ಎಲೆಯನ್ನು ಮುಟ್ಟು ನೋಡಿ ಎಷ್ಟು ಆಯ್ಲಿ ಅದು ಮೇಲೆಗಡೆ, ಅದು ಆ ಎಲೆನೂ ದಪ್ಪ ಆಗಿರುತ್ತೆ. ಅದರಲ್ಲಿರೋ ನೀರು ಬೇಗ ಲಾಸ್ ಆಗಲ್ಲ. ಎಂತಹ ಬಿಸಿಲಿದ್ರೂ ಆ ಗಿಡ ಅಷ್ಟು ಬೇಗ ಒಣಗೋಗಲ್ಲ. ಆ ರೀತಿ ಮೇಣದಂತಹ ವಸ್ತುವನ್ನು ಈ ಎಪಿಡರ್ಮಲ್ ಸೆಲ್ಸು ಸೆಕ್ರೇಟ್ ಮಾಡುತ್ತೆ, ಪದಾರ್ಥವನ್ನು. ಅದಲ್ಲದೆ ಯಾಕೆ ಹೀಗೆ ಮಾಡುತ್ತೆ, ಇಟ್ ಹೇಟ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಲಾಸ್ ಆಫ್ ವಾಟರ್. ಅಂದರೆ ಅದೇನು, ಇದು ನೀರಿನ ನಷ್ಟವನ್ನು ಯಾಂತ್ರಿಕ ಆಘಾತಗಳಿಂದ, ನೀರಿನ ನಷ್ಟವನ್ನು ತಡೆಯೋದಕ್ಕೆ ಯಾಂತ್ರಿಕ ಆಘಾತಗಳಿಂದ ಹೊರಪದರದಲ್ಲಿ ರಕ್ಷಣೆಯನ್ನು ನೀಡೋದಕ್ಕೆ, ಇದು ನೀರಿನ ನಷ್ಟದ ವಿರುದ್ಧ ಯಾಂತ್ರಿಕ ಆಘಾತಗಳಿಂದ ಮತ್ತು ಪರೋಪಜೀವಿಯಾದ ಶಿಲೀಂಧ್ರಗಳ ಆಕ್ರಮಣದಿಂದ ರಕ್ಷಣೆಯನ್ನು ಒದಗಿಸೋದಕ್ಕೆ. ದಿಸ್ ಏಡ್ಸ್ ಪ್ರೊಟೆಕ್ಷನ್ ಎಗೇನ್ಸ್ಟ್ ಲಾಸ್ ಆಫ್ ವಾಟರ್. ನೀರಿನ ನಷ್ಟವನ್ನು ಸಸ್ಯಗಳಿಂದ ತಡೆಯೋದಕ್ಕೆ, ಸಸ್ಯಗಳಲ್ಲಾಗುವಂಥ ನೀರಿನ ನಷ್ಟವನ್ನು ತಡೆಯೋದಕ್ಕೆ. ಮೆಕ್ಯಾನಿಕಲ್ ಇಂಜುರಿ, ಯಾಂತ್ರಿಕ ಆಘಾತಗಳಾಯ್ತು, ಯಾರು ಬಂದು ಕಟ್ ಮಾಡಿಬಿಟ್ರು ಅಥವಾ ಯಾವುದೋ ಒಂದು ಹಸುನೋ ಈ ಥರ ಪ್ರಾಣಿನೋ ಇಂಜುರಿ ಮಾಡಿಬಿಡ್ತು, ಅದರಿಂದ ಆ ಗಿಡವನ್ನು ರಕ್ಷಿಸೋದಕ್ಕೆ. ಆ್ಯಂಡ್ ಇನ್ವೇಷನ್ ಬೈ ಪ್ಯಾರಾಸಿಟಿಕ್ ಫಂಗೈ, ಪರೋಪಜೀವಿಯಾದಂಥ ಫಂಗೈಗಳು. ಅಂದರೆ ಅದನ್ನು, ಈ ಫಂಗೈ ಅಂದರೆ ನೋಡಿ ಶಿಲೀಂಧ್ರಗಳು ಬೂಸ್ಟ್ ಹಿಡಿಯುವಂತೆ ಮಾಡಿಬಿಡುತ್ತೆ. ಹೆಚ್ಚು ಮಳೆ ಬಂತು ಅಥವಾ ನೀರು ಹೆಚ್ಚಾಯಿತು ಅಂದರೆ ಅದರಿಂದ ರಕ್ಷಣೆಯನ್ನು ನೀಡೋದಕ್ಕೆ ಈ ವ್ಯಾಕ್ಸಿ ಲೇಯರ್, ಅರ್ಥ ಆಯ್ತಾ. ಮೇಣದಂತಹ ವಸ್ತುವನ್ನು ಯಾವುದು, ಎಪಿಡರ್ಮಲ್ ಸೆಲ್ಸು ಈ ಮೇಣದಂಥ ಪದಾರ್ಥವನ್ನು ಸ್ರವಿಸುತ್ತೆ. ಆ ಮೇಣದಂಥ ವಸ್ತು ಇದ್ದರೆ ಬೂಸ್ಟ್ ಹಿಡಿಯಲ್ಲ ಅಲ್ವಾ, ಎಣ್ಣೆಯಂಥ ಪದಾರ್ಥ. ಸಿನ್ಸ್ ಇಟ್ ಹ್ಯಾಸ್ ಎ ಪ್ರೊಟೆಕ್ಟಿವ್ ರೋಲ್ ಟು ಪ್ಲೇ, cells of epidermal tissue form a continuous layer without intercellular spaces. ಈ ರೀತಿ ಇದು ರಕ್ಷಣಾತ್ಮಕ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಎಪಿಡರ್ಮಲ್ ಅಂಗಾಂಶವು ಯಾವ ಅಂತರ್ಕೋಶೀಯ ಅಂಗಾಂಶದ ಅವಕಾಶಗಳಿಲ್ಲದೆ ಉದ್ದನೆಯ ಪದರವನ್ನು ಸಸ್ಯದ ಹೊರಮೈ ಮೇಲೆ ಉಂಟು ಮಾಡುತ್ತೆ. ಸಿನ್ಸ್ ಇಟ್ ಹ್ಯಾಸ್ ಎ ಪ್ರೊಟೆಕ್ಟಿವ್ ರೋಲ್, ಇದು ರಕ್ಷಣಾತ್ಮಕ ಕಾರ್ಯವನ್ನು ನಿರ್ವಹಿಸೋ ಜೊತೆಗೆ ಸೆಲ್ಸ್ ಆಫ್ ಎಪಿಡರ್ಮಲ್ ಟಿಶ್ಯೂ ಫಾರ್ಮ್ ಎ ಕಂಟಿನ್ಯೂಸ್ ಲೇಯರ್ ವಿತೌಟ್ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಇದ್ರ ಜೊತೆಗೆ ಏನು ಮಾಡುತ್ತೆ, ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದೆ ಅದನ್ನು ಏನು ಮಾಡುತ್ತೆ, ಕಂಟಿನ್ಯೂಸ್ ನಿರಂತರವಾಗಿ ಆ ಅಂಗಾಂಶಗಳನ್ನು ರಕ್ಷಿಸುತ್ತೆ. ಮೋಸ್ಟ್ ಎಪಿಡರ್ಮಲ್ ಸೆಲ್ಸ್ ಆರ್ ರಿಲೇಟಿವ್ಲಿ ಫ್ಲ್ಯಾಟ್. ಸಾಮಾನ್ಯವಾಗಿ ಎಲ್ಲ ಎಪಿಡರ್ಮಲ್ ಜೀವಕೋಶಗಳು ಫ್ಲ್ಯಾಟ್, ಚಪ್ಪಟೆಯಾಗಿ ಇರುತ್ತವೆ. ಆಫ್ಟನ್ ದೇರ್ ಔಟರ್ ಆ್ಯಂಡ್ ಸೈಡ್ ವಾಲ್ಸ್ ಆರ್ ಥಿಕ್ಕರ್ ದ್ಯಾನ್ ದ ಇನ್ನರ್ ವಾಲ್. ಆ ನಂತರ ಏನಾಗಿರುತ್ತೆ, ಅದು ಅದರ ಹೊರಗಿನ ಪಾರ್ಶ್ವಭಿತ್ತಿಗಳು ಮತ್ತು ಒಳಗಿನ ಭಿತ್ತಿಗಿಂತ ದಪ್ಪವಾಗಿರುತ್ತೆ. ಸಾಮಾನ್ಯವಾಗಿ ಎಪಿಡರ್ಮಲ್ ಸೆಲ್ಸ್ ಏನಾಗಿರುತ್ತೆ, ಫ್ಲ್ಯಾಟ್, ಚಪ್ಪಟೆಯಾಗಿದ್ದು, ಅದಲ್ಲದೆ ಔಟರ್ ಹೊರಗಿನ ಮತ್ತು ಪಾರ್ಶ್ವ ಸೈಡ್ ವಾಲ್ಸ್, ಅದರ ಸೈಡ್ ವಾಲ್ಸ್ ಏನಾಗಿರುತ್ತೆ, ದಪ್ಪವಾಗಿರುತ್ತೆ. ಅಂದರೆ ಒಳಗಿನ ಪದರಕ್ಕಿಂತ ಇನ್ನರ್ ವಾಲ್ಗೆ ಕಂಪೇರ್ ಮಾಡಿದರೆ ಅದರ ಹೊರ ಹೊದಿಕೆ ಮತ್ತು ಅದರ ಪಾರ್ಶ್ವ ಭಾಗ ಏನಾಗಿರುತ್ತೆ, ಸಸ್ಯದ ಎಲೆಯ ಅಥವಾ ಸಸ್ಯದ ಎಪಿಡರ್ಮಲ್ ಭಾಗ. ಸಾಮಾನ್ಯವಾಗಿ ಎಪಿಡರ್ಮಲ್ ಸೆಲ್ಸು ಫ್ಲ್ಯಾಟ್ ಆಗಿರುತ್ತೆ. ಆದರೆ ಎಪಿಡರ್ಮಲ್ ಸೆಲ್ಸ್ ಎಲ್ಲಿ ಫ್ಲ್ಯಾಟ್ ಆಗಿರುತ್ತೆ, ಔಟರ್ ಮತ್ತು ಸೈಡ್ ವಾಲಲ್ಲಿ. ಯಾವುದಕ್ಕೆ ಕಂಪೇರ್ ಮಾಡಿದರೆ, ಇನ್ನರ್ ವಾಲ್ಗೆ ಕಂಪೇರ್ ಮಾಡಿದರೆ.
ಔಟರ್ ಮತ್ತು ಸೈಡ್ ವಾಲಲ್ಲಿ ತಿಕ್ಕರ್ ದಪ್ಪವಾಗಿದ್ದು, ಹೊರ ಪದರ ಮತ್ತು ಪಾರ್ಶ್ವ ಭಾಗವು ದಪ್ಪವಾಗಿದ್ದು, ಒಳ ಪದರವು ಸ್ವಲ್ಪ ತೆಳುವಾಗಿರುತ್ತದೆ ಕಂಪೇರ್ ಮಾಡಿದ್ರೆ, ಇನ್ನರ್ ವಾಲ್ಗೆ ಕಂಪೇರ್ ಮಾಡಿದ್ರೆ. ಆಯಿತಾ? ಇದಿಷ್ಟು ಒಂದು ಸಸ್ಯದ ಔಟರ್ ಲೇಯರ್ ಆದಂತಹ ಎಪಿಡರ್ಮಿಸ್ ಅಂದರೆ ಎಪಿಡರ್ಮಲ್ ಸೆಲ್ಸ್ನ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಹಾಗಾದರೆ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಎಪಿಡರ್ಮಿಸ್ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ, ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತೇಳಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಕೇಳಿಕೊಂಡು ಆಡಿಯೋನ ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಕೇಳಿಸ್ಕೊಂಡು 2 or 3 ಟೈಮ್ ಟೆಕ್ಸ್ಟ್ ಬುಕ್ನ ಓದಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ನಿಮಗೆ ಈಸಿ ಆಗುತ್ತೆ. 2 or 3 ಟೈಮ್ ಆಡಿಯೋನ ಕೇಳಿದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಸೈನ್ಸಲ್ಲಿ ಅರ್ಥ ಆದ್ರೇ ನಿಮಗೆ ಆನ್ಸರ್ ಮಾಡೋದಕ್ಕಾಗೋದು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಟೆಕ್ಸ್ಟ್ ಬುಕ್ ರೀಡ್ ಮಾಡಿ 1-2 ಟೈಮ್, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡೇ ಹೋಗಿ, ಆಗ ಮೆಮೊರೀಸ್ ಎಲ್ಲ ಉಳಿಯುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ವಾಟ್ ಈಸ್ ಎಪಿಡರ್ಮಿಸ್? ಎಪಿಡರ್ಮಿಸ್ ಅಂದರೆ ಏನು? ರೈಟ್ ಎ ಶಾರ್ಟ್ ನೋಟ್ ಆನ್ ಎಪಿಡರ್ಮಿಸ್. ಎಪಿಡರ್ಮಿಸ್ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ. How to protect the plant? Write the how to protect the plant in epidermis. Sorry. In the plant, how epidermis protects in plant. ಎಪಿಡರ್ಮಿಸ್ ಸಸ್ಯಗಳನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಬರೀರಿ. ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಪಿಡರ್ಮಲ್ ಸೆಲ್ಸ್. ಇದು ಎಪಿಡರ್ಮಿಸ್ ಬೇರೆ, ಎಪಿಡರ್ಮಲ್ ಸೆಲ್ಸ್ನ ಕಾರ್ಯ ಏನು ಅದನ್ನು ಬರೀರಿ. ಇದು ಇಲ್ಲೇ ಸಿಗುತ್ತೆ ಎಪಿಡರ್ಮಲ್ ಸೆಲ್ಸ್ದು. ಇಲ್ಲೂ 1-2 ಪಾಯಿಂಟ್ ಇದೆ, ಬಟ್ ಇಲ್ಲೂ ಸಿಗುತ್ತೆ ಮೋಸ್ಟ್ ಆಫ್ ದ ಎಪಿಡರ್ಮಲ್ ಸೆಲ್ಸ್ ಇಲ್ಲಿಂದ. ಓಕೆ, ಇದಿಷ್ಟು ಬರೀರಿ. ಇಲ್ಲಿಂದನೂ ಸಿಗುತ್ತೆ ಎಪಿಡರ್ಮಲ್ ಸೆಲ್ಸ್ ಆನ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಎಕ್ಸೆಕ್ಟೆಡ್ ಪ್ಲಾಂಟ್ಸ್, ಇದನ್ನು ಬರೀಬೋದು. ಇದಿಷ್ಟು ವಾಟ್ ಈಸ್ ಎಪಿಡರ್ಮಿಸ್ ಅಂದರೆ ಏನು, ಹೌ ದ ಎಪಿಡರ್ಮಿಸ್ ಪ್ರೊಟೆಕ್ಟ್ ಇನ್ ಪ್ಲಾಂಟ್ಸ್, ಸಸ್ಯಗಳನ್ನು ಎಪಿಡರ್ಮಿಸ್ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಎಪಿಡರ್ಮಲ್ ಸೆಲ್ಸ್ನ ಫಂಕ್ಷನ್. ಇದಿಷ್ಟು ಹೋಮ್ವರ್ಕ್ ಕ್ವಶನ್ ಮಾಡಿ ಓದಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಮತ್ತು ಆಡಿಯೋನ ಕೇಳಿಸ್ಕೊಂಡ್ರೆ ನೀವೇ ಆನ್ಸರ್ ಮಾಡ್ಬೋದು. ಓಕೆ, ಪ್ಲೇಲಿಸ್ಟ್ ಚೆಕ್ ಮಾಡಿ ಈ ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.